ಪಾಂಡವಪುರ ಪಟ್ಟಣದಲ್ಲಿ ಪುರಸಭೆ ಪೌರಕಾರ್ಮಿಕರ ವಸತಿ ಗೃಹ ಕಾಮಗಾರಿ ಪ್ರಾರಂಭಿಸುವ ಸಂಬಂಧ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯರವರು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರ ಜೊತೆಗೂಡಿ ಸ್ಥಳ ಪರಿಶೀಲಿಸಿ ಮುಂದಿನ ವಾರದಿಂದ ಕಾಮಗಾರಿ ಪ್ರಾರಂಭಿಸಿ ಎಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ, ಪಾಂಡವಪುರ ಕಸಬಾ ಸೊಸೈಟಿ ಹಗರಣ ವಿಚಾರದಲ್ಲಿ ಮತ್ತೊಂದು ಅಕ್ರಮ ಬೆಳಕಿಗೆ ಬಂದಿದೆ. ಸೊಸೈಟಿ ಅವ್ಯವಹಾರದ ಬಗ್ಗೆ ಸಿಐಡಿ ತನಿಖಾಧಿಕಾರಿಗಳು ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಭರವಸೆ ನೀಡಿದರು. ಇತ್ತೀಚೆಗೆ ಜೆಡಿಎಸ್ ವತಿಯಿಂದ ಲೋಕೋಪಯೋಗಿ ಇಲಾಖೆಗೆ ಮುತ್ತಿಗೆ ಹಾಕಿ ಪುಟ್ಟರಾಜು ಅವಧಿ ಅನುದಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಶಾಸಕರು, ನಾವು ಯಾವುದೇ ಅನುದಾನ ದುರ್ಬಳಕೆ ಮಾಡಿಕೊಂಡಿಲ್ಲ. ಈಗಾಗಲೇ ವಿದ್ಯುತ್ ದೀಪ ಅಳವಡಿಕೆ ಕಾರ್ಯ ಪ್ರಾರಂಭವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಶುರು ಯಾವಾಗ ಮಾಡೋದು ಕೆಲಸ? ಸೋಮವಾರ ಅಲ್ಲ ಸರ್, ಇವರು ರಿಪೋರ್ಟ್ ಕೊಟ್ಟು ಡಿಸೈನ್ ಕೊಟ್ಟು ಡಿಸೈನ್ ರೆಡಿ ಇದೆ. ಬಟ್ ನೆಕ್ಸ್ಟ್ ವೀಕ್ ಕಂಪೇರ್ ಮಾಡ್ಕೋತಾರೆ. ಇದು ನಮ್ಮದು ಒಂದು ಇವತ್ತು ಟುಡೇ ಸಾಟರ್ಡೆ ವೆನ್ಸ್ಡೇ ನೆಕ್ಸ್ಟ್ ವೀಕ್ ಸರ್. ಇದು ಡೆಮಾಲಿಷ್ ಯಾವಾಗ ಮಾಡೋದು? ಅದು ಡೆಮಾಲಿಷ್ ಏನಿಲ್ಲ, ಆಗೋಗಿದೆ ಸರ್, ಎಲ್ಲ ತೆಗೆದುಬಿಟ್ಟಿದ್ದೀವಿ. ಇದು ಸೆಕೆಂಡ್ ಸ್ಟೇಜ್ ಆಗಿರೋದಲ್ಲ ಸೈಡ್. ಈಗ ಆ ಲ್ಯಾಂಡ್ಗೆ ಜಾಗ ಎಲ್ಲ ಸರ್, ಆ ಕಡೆ ಇದೆ. ಈ ಬಿಲ್ಡಿಂಗ್ ಪಕ್ಕ ಇದೆ ಸರ್. ಈಗ 4 ಕರ ಬಿಲ್ವಪ್ಪ, ಆ 4 ಕರ ಬಿಲ್ಲ ಏಕನೂ ಇದೆ. ಅದು ಅವ್ರಿಗೆ ಈ ಕಡೆಯಿಂದ ಹೋಗ್ಲಿ, ಆ ಕಡೆಯಿಂದ ಬರ್ಲಿಕ್ಕೆ ಅವ್ರಿಗೇನು ಸಮಸ್ಯೆ ಇಲ್ಲ. ಅದು ಪ್ರೈವೇಟ್ ಲ್ಯಾಂಡು, ಸರ್ವೆನು. ಇದು ಸಿಟಿ, ಇದನ್ನ ಲ್ಯಾಂಡ್ ಅಕ್ವಿಷನ್ ಮಾಡಿ ಮಾಡಿದ್ದೀವಿ ಸರ್. ನಮ್ದು ಎಕ್ಸಿಸ್ಟಿಂಗ್ ಅಲ್ಲ ಜಾಗ ಎಲ್ಲ ಐತೆ. ಅದು ಹೌದು, ನಮ್ಮ ಪ್ರಾಪರ್ಟಿ. ಹೌದು, ಅಲ್ಲಿವರೆಗಿದೆ. ಬನ್ನಿ ಸರ್, ಮಾಡಿಬಿಟ್ವಿ ಅವ್ರದ್ದು ಬೇರೆ ಇಲ್ಲಿ ಏನು ಸ್ಕ್ಯಾವೆಂಜರ್ ಕ್ವಾರ್ಟರ್ಸ್ ಅಂತ ಏನು ಮಾಡಿದ್ರು ಅದನ್ನು ಈಗಾಗಲೇ ಡೆಮಾಲಿಷ್ ಮಾಡಿದ್ದಾರೆ. ಡೆಮಾಲಿಷ್ ಮಾಡಿ ಈಗ ಕಾಲೇಜಿಂದ NI ಕಾಲೇಜಿಂದ ಬಂದಿದ್ದಾರೆ. ಅವ್ರುಗಳು ಈಗ ಟೆಸ್ಟಿಂಗ್ ಮಾಡಿ ಬರವಾರದಿಂದ ಸಾಯಿಲ್ ಟೆಸ್ಟಿಂಗ್ ಮಾಡಿ ಬರವಾರದಿಂದ ಕೆಲಸನ ಶುರು ಮಾಡ್ತಿದ್ವಿ. ಇಲ್ಲಿ ಏನು ಪುರಸಭೆ ಜಾಗ ಏನಿತ್ತು ಹೊಡೆದಾಕಿರೋದು ಪ್ಲಸ್ ಮನೆ ಸೇರ್ಕೊಂಡಂಗೆ ಇದ್ದಂಗೆ ಈ ಪೂರ್ತಿ ಪುರಸಭೆಯಲ್ಲಿರೋ ಕೆಲಸ ಮಾಡೋರಿಗೆ ಅಂತಲೇ ಹಿಂದೆ ಕ್ವಾರ್ಟರ್ಸ್ ಕಟ್ಟಿದ್ರು. ಅದೇ ರೀತಿ ಇವಾಗ ಕ್ವಾರ್ಟರ್ಸ್ನ ಪೌರಕಾರ್ಮಿಕರ ವಸತಿ ಗೃಹಗಳು ಅದನ್ನು ಟೆಂಪ್ರವರಿಯಾಗಿ ಯಾರು ಕೆಲಸ ಮಾಡ್ತಾರೆ ಪೌರಕಾರ್ಮಿಕರಿಗೆ ಇಲ್ಲಿ ವಸತಿ ಏನು ಕಲ್ಪನೆ ಮಾಡ್ಕೊಡ್ಬೇಕು ಅದಕ್ಕೋಸ್ಕರನೇ ಈಗ 12 ಮನೆಗಳನ್ನು ಕಟ್ತಾ ಇದ್ದೇವೆ ಮೊದಲನೇ ಹಂತದಲ್ಲಿ. ಅದು ನೆಕ್ಸ್ಟು ದುಡ್ಡು ರಿಲೀಸ್ ಆದಂಗೆ ನಾವು ಮಿಕ್ಕಿದವ್ರಿಗೂ ಏನೇನು ಮಾಡಬೇಕು ಅದನ್ನು ಮಾಡಿಸ್ತೀವಿ. ಇದು ಇಷ್ಟು ಒಂದು ಮೂಲೆ ಏನು ಕಾಣಿಸ್ತಾ ಇದ್ದರೆ ಆ ಮನೇನೂ ಸೇರಿದಂಗೆ ಈಗ ಅಲ್ಲಿ ಆ ಕಡೆಯಿಂದ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ. ಲಾಸ್ಟ್ ಫೇಸಲ್ಲಿ ಮನೆಯಲ್ಲಿ ಸಾಮಾನು ಇಟ್ಕೊಂಡಿದ್ದಾರೆ ಕಾಂಟ್ರಾಕ್ಟ್ರು, ಅದನ್ನು ಹೊಡೆದಾಕಿ ಅದನ್ನು ಸೇರಿಸಿ ಕನ್ಸ್ಟ್ರಕ್ಷನ್ ಮುಗಿಸ್ತೀವಿ. ನಿನ್ನೆ ಕಸಬಾ ಸೊಸೈಟಿಯವರು ಪಿಗ್ಮಿದಾರರೆಲ್ಲ ಮುದುಕಿ ಹಾಕಿ ನಮ್ಮ ಠೇವಣಿ ಬೇಕು ಅಂದ್ಬಿಟ್ಟು ಹಣ ಬೇಕು ಅಂದ್ಬಿಟ್ಟು ತಿರ್ಗಿ ಹಾಕಿದ್ರು. ಸಿಬಿಡಿ ತನಿಖೆ ಎಲ್ಲಿಗೆ ಬಂತು ಸರ್? ಸೊ ಇವತ್ತು ಬೆಳಿಗ್ಗೆನೂ ನಮ್ಮ ಹತ್ರ ಬಂದಿದ್ರು. ಇದೇನು ಹೊಸ ವಿಷಯಗಳು ನಮಗೆ ಗೊತ್ತಾಯ್ತು. 15 ಜನಕ್ಕೆ FD ಇಟ್ಟಿರೋರು ಹತ್ರ ಎಲ್ಲ ದಾಖಲಾತಿ ಐತೆ ಸಾರ್ವಜನಿಕರ ಹತ್ರ. ಅದಾದಮೇಲೆ ಆದರೆ ಅವ್ರು FD ಇಟ್ಟಿರೋದನ್ನ ಬಗ್ಗೆ ದಾಖಲಾತಿ ಲೆಡ್ಜರಲ್ಲಿ ದಾಖಲೆನೇ ಮಾಡಿಲ್ಲ. ಸೊ ಇದೊಂದು ಹೊಸ ವಿಷಯ ಇವತ್ತು ಬೆಳಿಗ್ಗೆ ಗೊತ್ತಾಗೈತೆ. ಅದ್ರ ಜೊತೆಗೆ ನಿನ್ನೆ ಪಿಗ್ಮಿ ಅವರು ಗಲಾಟೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇದೊಂದು ವಿಷಯ CID ಅವರು ಈಗಾಗಲೇ ಚಾರ್ಜ್ ಶೀಟ್ ಹಾಕೋಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ಬೆಳಿಗ್ಗೆ ಅವ್ರ ಹತ್ರ ಮಾತಾಡಿದ್ವಿ. ನೆಕ್ಸ್ಟ್ ವೀಕಲ್ಲಿ ಚಾರ್ಜ್ ಶೀಟ್ ಹಾಕಿ ಏನು ಕ್ರಮ ತಗೋಬೇಕು, ಯಾರ ಮೇಲೆ ಅವ್ರು ಕ್ರಮ ತಗೋಬೇಕು. ಸರ್, PWD ಇಲಾಖೆಗೆ JDS ಅವ್ರು ಮುತ್ತಿಗೆ ಹಾಕಿದ್ರು. ಕಾರಣ ಅವ್ರದ್ದು ಆ ಕಾಲದ ಅನುದಾನಗಳನ್ನ ವಿದ್ಯುತ್ ದೀಪಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ ಅನ್ನೋದಾನ ಒಂದಷ್ಟು ಗುಮಾನಿ ಇದೆ ಅನ್ನೋ ಥರ. ಅದು ಬೀದಿ ದೀಪ ಅದು ಒಂದು ಮನೆ JDS ಅಲ್ಲ PWDಗೆ ಮುತ್ತಿಗೆ ಹಾಕಿದ್ರು ಸರ್. ಎಲ್ಲಿ ಅದು ಬಿಟ್ಟು ಪಾಂಡವಪುರ ಟೌನ್ ವ್ಯಾಪ್ತಿ ಸಂಬಂಧಪಟ್ಟಂಗೆ ಪುಟ್ಟರಾಜು ಅವರ ಅವಧಿಯಲ್ಲಿ ವಿದ್ಯುತ್ ದೀಪಗಳನ್ನ ಈ ಥರ ದೊಡ್ಡ ದೀಪಗಳನ್ನ ಸ್ಥಳಾಂತರ ಮಾಡಿದ್ರು. ಇದ್ರೂ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಒಂದು ಮುತ್ತಿಗೆ ಹಾಕಿ ಶಾಸಕರ ಬಗ್ಗೆ ಗಮನ ಹರಿಸ್ಬೇಕು. ಅದಕ್ಕೆ ಅಧಿಕಾರ ದುರ್ಬಳಕೆ ಆಯ್ತು. ಓಕೆ ಹೇಳ್ತೀನಿ ಕೇಳಿ. ಇದ್ರ ಬಗ್ಗೆ ಎಲ್ಲಿ ಆರೋಹಳ್ಳಿಯಿಂದ ಪಾಂಡವಪುರ ತನಕ ಎಲ್ಲೂ ಹಣ ದುರ್ಬಳಕೆ ಆಗಿಲ್ಲ. ಇವತ್ತು ಹೋಗಿ ನೋಡಿದ್ರೆ ನೀವು ಲೈನ್ ಎಳಿತಾ ಇದ್ದಾರೆ, ಕೇಬಲ್ ಎಳಿತಾ ಇದ್ದಾರೆ. ಅದನ್ನು ನಾವೇನು ಡಿಸೈನ್ ಮಾಡಿಲ್ಲ. ಹಿಂದೆ ಡಿಸೈನ್ ಮಾಡಿದ್ದು
ಕಸ್ಟಮ್ ಬೀದಿ ದೀಪಗಳನ್ನ ಮಾಡೋಕ್ಕೆ ಅಂತ ತಮಿಳ್ನಾಡಲ್ಲಿ ಅವ್ರು ಕೊಟ್ಟಿದ್ರು. ಯಾರು ಹಿಂದಿನ ಕಾಂಟ್ರಾಕ್ಟ್ರು ಬಾಪೂಜಿ ಅವರು ಒಂದು ಕಾಂಟ್ರಾಕ್ಟ್ ಇದ್ದರು, ಅವ್ರನ್ನ ಇದ್ರ ಬಗ್ಗೆ ನೆನ್ನೆನೂ ಮಾತಾಡಿದ್ದೀವಿ. ಅವರು ಕಸ್ಟಮ್ ಏನು ಫ್ರೇಮ್ನ ಮಾಡಿಸಿ ಅದನ್ನು ತೊಗೊಂಬಂದಿರೋಕ್ಕೆ ರೆಡಿ ಆಗಿರೋದನ್ನು ನಮಗೆ ಫೋಟೋಗ್ರಾಫಿನೂ ಕಳಿಸಿದ್ದಾರೆ. ಬೇರೆ ಕಡೆ ಎಲ್ಲೂ ಹಾಕ್ಸಿಲ್ಲ. 3 ವರ್ಷ ಬೇಕಾಗಿಲ್ಲ ನಾವು ಬೇರೆ ಕಡೆ ದುಡ್ಡು ಹಾಕ್ಸಿ ಕೆಲಸ ಮಾಡಿಸೋಕ್ಕೆ. ಅಲ್ಲೇ ಕೆಲಸ ಆಗಬೇಕು ಅಂತೇಳಿ ಅದು ಎಷ್ಟು ದಿನ ಆದ್ರೂ ಅದನ್ನು ಕೆಲಸ ಮಾಡಿಸೋಕ್ಕೆ ಅಂತಲೇ ಅಲ್ಲೇ ಆಗ್ತಾಯಿದೆ. ಈಗಾಗಲೇ ಕೇಬಲ್ ಹಾಕ್ತಿದ್ದಾರೆ. ಕೇಬಲ್ ಹಾಕಿದ್ಮೇಲೆ ಬೀದಿ ದೀಪಗಳು ನಿಲ್ಲಿಸ್ತಾರೆ. ಓಕೆ, ಥ್ಯಾಂಕ್ಸ್.